ಇವತ್ತಿನ ದಿವಸ ಅಂಜುಮನ್ ಸಂಸ್ಥೆಯಿಂದ ಸಮಸ್ತ ಧಾರವಾಡ ಶಹರದ ಮುಸಲ್ಮಾನ್ ಬಾಂಧವರಿಂದ ಈ ವಕ್ಫ್ ಬಿಲ್ ಏನು 4ನೇ ಏಪ್ರಿಲ್ 2025ರಲ್ಲಿ ಏನು ಪಾರ್ಲಿಮೆಂಟ್ಲಿ ಪಾಸ್ ಆಯಿತು, ಅದರ ವಿರುದ್ಧ ನಾವು ಪ್ರತಿಭಟನಾತ್ಮಕವಾಗಿ ನಾವು ಇವತ್ತು ಡಿಸೆಂಬರ್ಗೆ ಮೆಮೊರಂಡಮ್ ಇಶ್ಯೂ ಕೊಟ್ಟಿದ್ದೇವೆ. ಇದು ನಾನು ವಿರೋಧ ಕಟ್ಕೊಂಡು ಇವರು ನಮ್ಮ ಮುಸಲ್ಮಾನರಿಗೆ ಮಾತ್ರ ಈ ವಕ್ಫ್ ಬಿಲ್ಲನ್ನು ತಂದಿದ್ದು ನಾವು ಅದು ಖಂಡಿಸ್ತೇವೆ. ಅಲ್ಲದೆ ಇದು ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಪಾಸ್ ಮಾಡಿಕೊಳ್ಳಂಗಿಲ್ಲ. ಸುಪ್ರೀಂ ಕೋರ್ಟ್ಗೂ ನಾವು ಹೋಗ್ತೇವೆ, ಸುಪ್ರೀಂ ಕೋರ್ಟ್ನಲ್ಲೂ ಇದರ ವಿರುದ್ಧ ಮಾಡ್ತೇವೆ. ಅಲ್ಲದೆ ನಾವು ಈ ಬಗ್ಗೆ ಹೋರಾಟ ನಮ್ಮ ಜೀವ ಇರುವ ತನಕ ನಾವು ಹೋರಾಟ ಮಾಡ್ತೇವೆ, ಇದರಲ್ಲಿ ಏನು ಸಂಶಯ ಇಲ್ಲ. ಈ ಪ್ರಕಾರ ಇವತ್ತು ಎಲ್ಲ ಇಡೀ ಸಮಸ್ತ ನಮ್ಮ ಧಾರವಾಡ ಶಹರದ ಮುತುವಲ್ಲಿಗಳು, ನಮ್ಮ ಅಧ್ಯಕ್ಷರು, ಸಂಸ್ಥೆಯ ಅಂಜುಮನ್ ಸಂಸ್ಥೆಯಿಂದ ಎಲ್ಲ ಪದಾಧಿಕಾರಿಗಳು ಬಂದು ಇವತ್ತು ಮೆಮೊರಂಡಮ್ ನಾವು ಕೊಟ್ಟಿದ್ದೇವೆ. ಅಧ್ಯಕ್ಷರಿಗೆ ನಮ್ಮ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿದ್ದೇವೆ, ಇದು ಹಿಂದೆ ಪ್ರಧಾನಮಂತ್ರಿಗೊಂದು ಕೇಳ್ಕೊಂಡೇವೆ, ಇದು ಹಿಂದೆ ಪಡ್ಕೊಂಡು ಯಾವ ಪ್ರಕಾರ ಮುಂದಿನ ಈ ವಕ್ಫ್ ನಮ್ಮ ಆಸ್ತಿ ಏನಿದೆ, ಈ ಆಸ್ತಿ ಏನಿದೆ ಅಂದ್ರೆ ನಾವು ನಮ್ಮ ಸ್ವಂತ ಆಸ್ತಿಗಳನ್ನು, ಇದು ಸರ್ಕಾರದ ಆಸ್ತಿ ಅಲ್ಲ, ಈ ಸ್ವಂತ ಆಸ್ತಿಯನ್ನು ನಾವು ದೇವರ ಹೆಸರಿನಲ್ಲಿ ಕಟ್ಟದ್ದ ಆಸ್ತಿ ಇವೆಲ್ಲ. ಮಸೂತಿಗಳಿಗೆ, ದರ್ಗಾಗಳಿಗೆ, ಮದರ್ಸಾಗಳಿಗೆ ಹಾಗೂ ಈ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಇದೊಂದು ವಕ್ಫ್ ಬೋರ್ಡ್ ಅಂತ ಗೌರ್ಮೆಂಟ್ ಇದು ಒಂದು ಇದು ಮಾಡಿದೆ. ಅದು ಬರೀ ಯಾವುದೇನೋ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ವಕ್ಫ್ ಬೋರ್ಡ್, ಆದ್ರೆ ಈ ಆಸ್ತಿ ಅಲ್ಲ, ಇದು ಮುಸಲ್ಮಾನರದ ಆಸ್ತಿ, ಸರ್ಕಾರದ ಆಸ್ತಿ ಅಲ್ಲ. ಯಾಕೆ ಇವರು ಹಿಂದೂ ಇದು ಜಾತೀಯತೆ ಮಾಡಿ ಬಿಜೆಪಿಯವರು ಇವು ಸಂಘ ಪರಿವಾರದವರು ಯಾಕೆ ಮಾಡ್ತಾರೆ? ಯಾಕಂದ್ರೆ ಈ ದೇಶ ವಿಭಜನೆಗೆ ಇವ್ರು ತಗೊಂಡು ಹೋಯ್ತಾರ ಅಂತೇಳಿ ನಾನು ಭಾವಿಸ್ತೇನೆ. ದೇಶ ಇದರಿಂದ ಏನಾಗ್ತದೆ, ಒಂದು ನಾವೆಲ್ಲರೂ ಹೊಂದ್ಕೊಂಡು ಈ ದೇಶ ಸ್ವತಂತ್ರದ ಆದಂದಿನಿಂದ ಇವತ್ತಿನ ಮಠ ನಾವು ದೇಶ ಇದು ಹೊಂದ್ಕೊಂಡು ಹೊಂಟೇವೆ. ಇದಕ್ಕೆ ಇವರು ಅಡ್ಡಗಾಲ್ ಹಾಕಿ ದೇಶನ ವಿಭಜನೆ ನಡೆಸ್ತಾ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು 20 ಕೋಟಿ ಅಥವಾ 25 ಕೋಟಿ ಅಷ್ಟು ನಮ್ಮ ಮುಸಲ್ಮಾನರಿಲ್ಲ. ನಮ್ಮಿಂದ ನಮ್ಮ ಸ್ವಾತಂತ್ರ್ಯದಲ್ಲಿ ಕೂಡ ನಾವು ಎಲ್ಲ ಜೀವ ತೆತ್ತು ಈ ಸ್ವಾತಂತ್ರ್ಯ ಪಡ್ಕೊಂಡೇವೆ. ಈ ಬ್ರಿಟಿಷರು ಕೂಡ ಇವರು ಏನ್ ಸಂಘ ಪರಿವಾರದವರೆಲ್ಲ, ಈಗ ಸಾವರ್ಕರ್ ಅವರೆಲ್ಲ ಮಾಫಿನಾಮ ಕೊಟ್ಕೊಟ್ಟು ಬಂದಾರ. ಇವರೆಲ್ಲ ಮಾಫಿ ಕೇಳ್ಕೊಂಡು ಸ್ವಾತಂತ್ರ್ಯದಲ್ಲಿ ಬಂದಿಲ್ಲ, ಇರ್ಲಿಲ್ಲ, ಇವ್ರು ಯಾವ್ದು ಕಾರಣಕ್ಕೂ ಇಲ್ಲ. ಇವರು ಇವತ್ತು ದೊಡ್ಡ ರಾಷ್ಟ್ರೀಯತೆ ತೋರಿಸ್ತಾ ಇದ್ದಾರೆ. ನಮ್ಮಂಗ್ ಬರಲಿ ದಿಲ್ಲಿ ಗೇಟ್ದಾಗ ಹೋಗಿ 63,000 ಮುಸಲ್ಮಾನರ ಮೌಲ್ವಿಗಳನ್ನ ಅಲ್ಲಿ ಹೆಸರಿದಾವೆ. ಯಾಕಂದ್ರೆ ಅವ್ರು ನಮ್ಮ ಜೀವ ತೆತ್ತಾರ. ಇಂಥವ್ರು ನಮ್ಮ ಮುಸಲ್ಮಾನರಿಗೆ ಇವ್ರು ಇವತ್ತು ನಮ್ಮ ಆಸ್ತಿ ಕಳ್ಕೊತಾರ, ಆಸ್ತಿ ತಗೋತಾರ. ಯಾವ ಪ್ರಕಾರ ತಗೋತಾರ ಇವ್ರು? ಆಮೇಲೆ ನಾವೇನಂತೇವೆ, ಎಲ್ಲರೂ ಕುಡ್ಕೊಂಡು ಹೋಗ್ಬೇಕು. ಇವತ್ತ ಮಂದಿರಗಳದಾವ, ಮಠಗಳದಾವ, ಅದು ಆಸ್ತಿ ಅದಾವ. ನಾವು ಅದಕ್ಕೆ ಯಾವ ಕೇಳಿಲ್ಲ, ಯಾವ ಕೊಡಕ್ಕೆ ಹೋಗೋಂಗಿಲ್ಲ. ಇದೆಲ್ಲ ಸ್ವತಂತ್ರ ಇದ್ದದ್ದನ್ನು ಅವ್ರು ಬಿಟ್ಟು ಎಲ್ಲ ಒಂದು ದೇಶ ಒಕ್ಕಟ್ಟಿಂದ ನಡೆಸಲಿಕ್ಕೆ ಕೊಡ್ಬೇಕಂತ ಹೇಳಿ ನಾವು ಆಶಿಸ್ತೇವೆ. ಎಲ್ಲ ಕುಡ್ಕೊಂಡು ಹೋಗ್ಬೇಕಂತ ಆಶಿಸ್ತೇವೆ. ಬಶೀರ್ ಅಹಮದ್ ಖಾನ್ ಜಾಗೀರ್ದಾರ್, ಅಂಜುಮನಿನ ಉಪಾಧ್ಯಕ್ಷರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಜುಮನೆ ಇಸ್ಲಾಂ ಸಂಸ್ಥೆ ಧಾರವಾಡ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಮಸ್ತ ಮುತುವಲ್ಲಿ ಜಮಾತಿನ ಹಿರಿಯರು ಕೂಡಿ ಏನು 4 ಏಪ್ರಿಲ್ 2025ರಂದು ಇದು ವಕ್ಫ್ ಬಿಲ್ ಪಾಸ್ ಆಗಿದೆ. ಅದಕ್ಕೆ ತಕ್ಕಂತೆ ಅದು ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನು ಮಾಡಬೇಕಂತ ಹೇಳಿ ಒಂದು ಮೌನ ಮೆರವಣಿಗೆಯನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. ಮೆರವಣಿಗೆಯಲ್ಲಿ ತಾವು ನೋಡಿದ್ರಿ, ಸಾವಿರಾರು ಜನ ಭಾಗವಹಿಸಿದ್ರು. ಅದ್ರಲ್ಲಿ ಅವ್ರದ್ದು ಇರುವುದು ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ ಅದಕ್ಕೆ ವಿರುದ್ಧವಾಗಿ ನಾವು ಇದ್ದೀವಿ, ಇದಕ್ಕೆ ನಾವು ಒಪ್ಪುವುದಿಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ, ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಅನುಚ್ಛೇದಗಳ ಕುರಿತು ಇದರಲ್ಲಿ ತಪ್ಪು ಕಲ್ಪನೆ ನೀಡಿರುತ್ತಾರೆ. ಅದಕ್ಕಾಗಿ ಈ ಭಾರತ ದೇಶ ಎಲ್ಲರ ದೇಶ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಜೈನ್, ಪಾರ್ಸಿ, ಬೌದ್ಧ ನಾವೆಲ್ಲರೂ ಕೂಡಿ ಇದಕ್ಕೆ ನಾವು ಸಾಮರಸ್ಯದಿಂದ, ಸೌಹಾರ್ದತೆಯಿಂದ, ಏಕತೆಯಿಂದ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ಇದು ದೇಶವಾಗಿದೆ. ಮತ್ತು ಅದರಲ್ಲೂ ಸಹ ಭಾರತ ರತ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಬರೆದಂತಹ ನಾವು ಸಂವಿಧಾನಕ್ಕೆ ಗೌರವವನ್ನು ಅರ್ಪಿಸುತ್ತಾ ಅವರು ಹೇಳಿದಂತಹ ವಿಚಾರಗಳನ್ನು ನಾವು ಎಲ್ಲರೂ ಕಾಯ್ದುಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈಗ ತಾನೇ ಇದು ವಕ್ಫ್ ಬಿಲ್ ಪಾಸ್ ಆಗಿ ನಮ್ಮ ಮನಸ್ಸಿನಲ್ಲಿ ಒಂದು ಒಡಕು ತರುವಂತ ವರ್ಕ್ ಆಗ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಒಂದು ಮೆಮೊರಂಡಮ್ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದೀವಿ. ಅವ್ರ ಮುಖಾಂತರ ಈ ನಮ್ಮ ಮೆಮೊರಂಡಮ್ ಅನ್ನು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮತ್ತೊಮ್ಮೆ ಪುನಃ ಪರಿಶೀಲಿಸಲು ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ, ಅಥವಾ ಈಗಾಗಲೇ ಇದರ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಏನು ದಾವೆಗಳನ್ನು, ವ್ಯಾಜ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ, ಅದರ ಸೂಕ್ತ ನಿರ್ದೇಶನ ನೀಡಲಿ ಅಂತ ಹೇಳುತ್ತಾ ಈ ಒಂದು ಪ್ರೊಟೆಸ್ಟ್ ಆಗಿದೆ. ಮತ್ತು ಪ್ರೊಟೆಸ್ಟ್ ನಲ್ಲಿ ನಾವೆಲ್ಲ ಭಾಗವಹಿಸಿದಂತಹ ಧಾರವಾಡ ಶಾರದಾ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಗೆ ನಾನು ಅಂಜುಮನೆ ಇಸ್ಲಾಂ ಸಂಸ್ಥೆ ಧಾರವಾಡ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ನಾನು KM ಶೇಖ್, ಅಂಜುಮನ್ ಇಸ್ಲಾಂ ಶಿಕ್ಷಣ ಸ್ಥಾಯಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ.